ನನ್ನ ಹೆಸರು ಕೀರ್ತಿಗೌಡ ಅಂತ. ಇದು ಬಂದು ಯಮಡಳ್ಳಿ ಗ್ರಾಮ, ಬೂಕನಕೆರೆ ಹೋಬಳಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಮೆಣಸು ಮತ್ತೆ ಏಲಕ್ಕಿ ತೋಟ. ಇದು 15 ವರ್ಷ ಆಗಿದೆ. ನಮ್ಮ ತಂದೆಯವರು ಇದನ್ನ ಸ್ಟಾರ್ಟ್ ಮಾಡಿದ್ದು. ನೋಡ್ತಿದ್ದೀರಾ, ಇದೆಲ್ಲ ಬಂದು ಸುಮಾರು ಒಂದು 12 ವರ್ಷ 15 ವರ್ಷ ಈ ತರ ಏಜ್ಗಳ ಬಳ್ಳಿಗಳು. ಪೆಪ್ಪರ್ ಬಂದು ಸಮಶೀತೋಷ್ಣ ವಲಯದಲ್ಲಿ ಮತ್ತೆ ಉಷ್ಣ ವಲಯದಲ್ಲಿ ಮತ್ತೆ ಶೀತ ವಲಯದಲ್ಲಿ ಎಲ್ಲ ಕಡೆ ಮೆಣಸು 4 ರಿಂದ 5 kg ವರೆಗೂ ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. ಸೊ ಆ ತೆಂಗಿನ ಮರಗಳಲ್ಲಿ ನಿಮಗೆ ಸುಮಾರು ಒಂದು 8 kg ಅಷ್ಟು 10 kg ಅಷ್ಟು ಮೆಣಸು ಕೂಡ ಬರ್ತಾ ಇದೆ. ಪ್ರಾಕ್ಟಿಕಲ್ ಆ ಗಿಡನ ಚಿಕ್ಕದ್ರಿಂದ ನೋಡ್ಕೊಳ್ಳೋವಂಥದ್ದು ಕರೆಕ್ಟಾಗಿ ನೋಡ್ಕೋಬೇಕಾಗಿರ್ತದೆ. ಸೊ ಈಗ ನಮ್ಮ ವಾತಾವರಣ ರನ್ನರ್ಸ್ ಅಂತ ಕರಿತೀವಿ ನೋಡಿ, ಇಲ್ಲಿ ಕೆಳಗಡೆ ಬಂದಿದೆ. ಸೊ ಇದರಿಂದ ಮೇಲ್ಗಡೆಯಿಂದ ಟಾಪ್ ಶೂಟ್ ಅಂತ ಬರುತ್ತೆ, ಮೇಲ್ಗಡೆ ಭಾಗದಲ್ಲಿ ಇರುತ್ತೆ. ಸೊ ಅದರಿಂದನೂ ಕೂಡ ಗಿಡ ಮಾಡ್ಬೋದು. ಇದೇನು ಲ್ಯಾಟ್ರಲ್ ಬಳ್ಳಿಗಳು ಅಂತ ಕರಿತೀವಿ ಇದನ್ನು. ಸೊ ಇದನ್ನು ಇದರಿಂದನೂ ಕೂಡ ಗಿಡ ಮಾಡ್ಬೋದು. ಇದೆಲ್ಲ ಬಂದು ಬುಷ್ ಪೆಪ್ಪರ್ಗೆ ಬರುತ್ತೆ. ಸೊ 3 ಹಂತದಲ್ಲಿ ಗಿಡಗಳನ್ನ ಮಾಡೋಕ್ಕೆ ಸಾಧ್ಯ. ಒಳ್ಳೆಯದು ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ, ತೂಕ ಚೆನ್ನಾಗಿ ಬರುತ್ತೆ. ಸೊ 1.5 ವರ್ಷದೊಳಗಡೆ ನಿಮಗೆ ಇಳುವರಿ ಅನ್ನೋದು ಚೆನ್ನಾಗಿ ವ್ಯವಸಾಯ ಮಾಡಿದ್ದಲ್ಲಿ ನಿಮಗೆ ಅದು ಮಿನಿಮಮ್ ಅಂದರೆ 3 ಇಯರ್ಸ್ ಎಬೋ ಅಂದರೆ 3 ವರ್ಷದ ನಂತರ ಅದೇನಾಗುತ್ತೆ, ಇಳುವರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರನ್ನರ್ಸು ಗಿಡ ಸಿಗುತ್ತೆ, ಟಾಪ್ ಶೂಟು ಗಿಡ ಸಿಗುತ್ತೆ, ಬುಷ್ ಪೆಪ್ಪರ್ಗಳು ಸಿಗುತ್ತೆ, ಚೆನ್ನಾಗುತ್ತೆ. ಸೊ ಈಗ ನಿಮಗೆ ಫ್ಲವರಿಂಗು ಅನ್ನೋದು ಸುಮಾರು ಒಂದು ನಿಮಗೆ ಈ ಮಳೆ ಬೀಳೋ ಹಂತದಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಮಲೆನಾಡಿಗೂ ಬರುತ್ತೆ ಅಂದರೆ ಮೇಲ್ ಹೂವು ಮತ್ತು ಫೀಮೇಲ್ ಹೂವು ಅಂತ ಇರುತ್ತೆ. 3,500 ಆದಾಯ ಅಂತೂ ಖಚಿತವಾಗಿ ಬರುತ್ತೆ. ಇವು ಮೇ ಸಮಯದಲ್ಲಿ ನಾಟಿ ಮಾಡ್ಬೋದು, ಇಲ್ಲ ಜೂನ್ ಸಮಯದಲ್ಲಿ ನಾಟಿ ಮಾಡೋಕ್ಕೆ ಸೂಕ್ತವಾದಂಥ ಕಾಲಲ್ಲಿ ಸುಮಾರು ಒಂದು 120 ರಿಂದ 140 ಕಾಳುಗಳು ಒಂದು ಇದರಲ್ಲಿ ಕಟ್ಟುತ್ತೆ ಈ ಥರ. ಸೊ ಅದರಲ್ಲಿ 140 ಕಾಳುಗಳಲ್ಲಿ ಅದು ಎಣ್ಮೆಣಸು ಕೃಷಿ ಮಾಡ್ತೀನಿ ಅಂದರೆ ಸಾಯಿಲ್ ಟೆಸ್ಟನ್ನು ಮಾಡಿಸೋದನ್ನು ಮರಿಬೇಡಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಮೊದಲನೇದಾಗಿ ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ಸರ್ ನನ್ನ ಹೆಸರು ಕೀರ್ತಿಗೌಡ ಅಂತ. ಇದು ಬಂದು ಯಮಡಳ್ಳಿ ಗ್ರಾಮ, ಬೂಕನಕೆರೆ ಹೋಬಳಿ, KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಸೊ ಈ ತೋಟ ಕೂಡ ಯಮಡಳ್ಳಿ ಗ್ರಾಮದಲ್ಲೇ ಬರುತ್ತೆ ಸರ್. ಇದು ಮೆಣಸು ಮತ್ತೆ ಏಲಕ್ಕಿ ತೋಟ ಇದು. ಓಕೆ. ಸೊ ಸುಮಾರು ಎಷ್ಟು ವರ್ಷಗಳಿಂದ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು ಮೆಣಸು ಬಂದು ಸುಮಾರು ಒಂದು 15 ವರ್ಷ ಆಗಿದೆ. ನಮ್ಮ ತಂದೆಯವರು ಇದನ್ನ ಸ್ಟಾರ್ಟ್ ಮಾಡಿದ್ದು. 15 ರಿಂದ 16 ವರ್ಷದಿಂದ ಸುಮಾರು ಒಂದು 5 ರಿಂದ 6 ಬಳ್ಳಿಗಳನ್ನ ತಂದು ಅದನ್ನು ನಮ್ಮ ಪ್ಲ್ಯಾಂಟಿಂಗ್ ಮಾಡಿ ಅದರಿಂದ ಉಳಿದಿದ್ದು 1-2 ಬಳ್ಳಿಗಳು. ಸೊ ಅದರಿಂದ ನಾವು ಇಲ್ಲೇ ಮಲ್ಟಿಪ್ಲೈ ಮಾಡ್ಕೊಂಡು ಮದರ್ ಪ್ಲ್ಯಾಂಟ್ ಏನಿದೆ ಅದರಿಂದನೇ ಸುಮಾರು ಒಂದು 800 ಬಳ್ಳಿಗಳನ್ನ ಮಾಡಿದ್ದೀವಿ. ಇದೊಂದು ತೋಟ ಇದೆ, ಇನ್ನೊಂದು ಕಡೆ ಒಂದು ತೋಟ ಇದೆ. ಸೊ ಈಗ ನೀವೇನು ನೋಡ್ತಿದ್ದೀರಾ, ಇದೆಲ್ಲ ಬಂದು ಸುಮಾರು ಒಂದು 12 ವರ್ಷ 15 ವರ್ಷ ಈ ಥರ ಏಜ್ಗಳ ಬಳ್ಳಿಗಳು. ಸೊ ನಾವು ಪ್ರತಿ ವರ್ಷ ಗಿಡ ಮಾಡೋದ್ರಿಂದ ಇದನ್ನೇ ಗಿಡ ಮಾಡಿಕೊಡ್ತೀವಿ. ಸೊ ಹಂಗಾಗಿ ಅದನ್ನು ಅತಿ ಜಾಸ್ತಿ ಎತ್ತರಕ್ಕೆ ಬೆಳೆಯೋಕ್ಕೆ ಬಿಡಲ್ಲ. ಅಂದರೆ ಅದನ್ನು ಒಂದು ಸರ್ಟೈನ್ ಒಂದು 5 ಅಡಿ 6 ಅಡಿ ಪ್ರತಿ ವರ್ಷ ಅಂಬನ್ನ ಕತ್ತರಿಸ್ತಾ ಬರ್ತೀವಿ. ಸೊ ಇದು ಈಗ ನಮ್ಮ ತೋಟದ ಏನು ಚಿತ್ರಣ. ಸೊ ನಿಮಗೆ ಪೆಪ್ಪರ್ನ ಕೆಲವರಿಗೆ ಈಗ ಮೊದಲು ಬೇಸಿಕ್ಕಿಂದ ಹೇಳೋದಾದರೆ, ಪೆಪ್ಪರ್ ಬಂದು ಸಮಶೀತೋಷ್ಣ ವಲಯದಲ್ಲಿ ಮತ್ತು ಉಷ್ಣ ವಲಯದಲ್ಲಿ ಮತ್ತು ಶೀತ ವಲಯದಲ್ಲಿ ಎಲ್ಲ ಕಡೆ ಮೆಣಸನ್ನು ಮಾಡ್ಬೋದು. ಸೊ ಅದಕ್ಕೆ ನಿಮಗೆ ಅದರದ್ದೇ ಆದ ತಳಿಗಳಿರ್ತದೆ. ಸೊ ಈಗ ನಮ್ಮ ಬಯಲುಸೀಮೆಯಲ್ಲಿ ಮಾಡೋವಂಥವ್ರಿಗೆ ಇಲ್ಲಿಗೆ ಬೇರೆ ತಳಿಗಳಿರ್ತದೆ, ಮಲೆನಾಡಿಗೆ ಬೇರೆ ತಳಿಗಳಿರ್ತದೆ. ಸೊ ಆ ಮುಖಾಂತರವಾಗಿ ಸೊ ರೈತರು ಪೆಪ್ಪರ್ ಬೆಳಿತೀನಿ ಅನ್ನೋರು ಆರಾಮಾಗಿ ಮಾಡ್ಬೋದು. ಏಕೆಂದರೆ ಈಗ ಪೆಪ್ಪರು ಮಲೆನಾಡಿಗಿಂತ ಹೆಚ್ಚಾಗಿ ನಮ್ಮ ಬಯಲುಸೀಮೆಲೆ ಚೆನ್ನಾಗಿ ಇಳುವರಿ ಕೊಡ್ತಾ ಇದೆ. ಎಕ್ಸ್ಪರ್ಟ್ಗಳು ಕೂಡ ಅದನ್ನೇ ಹೇಳೋದು. ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಬಂದು ನಮಗೆ ಒಂದು ಮರದಲ್ಲಿ ಮಿನಿಮಮ್ ಅಂದರೆ ಒಂದು 4 kg ಅಷ್ಟು ಮೆಣಸನ್ನು ಸಿಗುತ್ತೆ. ಡ್ರೈ ಮೆಣಸು 4 ರಿಂದ 5 kg ವರೆಗೂ ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. ಸೊ ಆ ತೆಂಗಿನ ಮರಗಳಲ್ಲಿ ನಿಮಗೆ ಸುಮಾರು ಒಂದು 8 kg ಅಷ್ಟು 10 kg ಅಷ್ಟು ಮೆಣಸು ಕೂಡ ಬರ್ತಾ ಇದೆ. ಪ್ರಾಕ್ಟಿಕಲ್ ಆಗಿ ಸುಮಾರು ಒಂದು 10 ರಿಂದ 12 ವರ್ಷದಿಂದ ಬರ್ತಾ ಇದೆ ಮೆಣಸು. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ, ಈಗ ನಮ್ಮ ಏನು ನೋಡ್ತಾ ಇದ್ದೀರಿ ಎಲೆಗೆ ಇದುವರೆಗೂ ಬೋರ್ಡೋ ಆಗಿರಲಿ ಅಥವಾ ಯಾವುದೇ ಸ್ಪ್ರೇ ಕೂಡ ಕೆಮಿಕಲ್ ಇದುವರೆಗೂ ಸ್ಪ್ರೇ ಮಾಡಿಲ್ಲ. ಅದು ಒಂದು ಸೀಕ್ರೆಟ್ ಅಂತ ಹೇಳ್ಬೋದು. ಯಾಕೆಂದರೆ ನೀವು ಕೆಮಿಕಲ್ನ ಸ್ಪ್ರೇ ಮಾಡಿದಷ್ಟು ಕೂಡ ಆ ಗಿಡಗಳ ಆಯಸ್ಸು ಕಡಿಮೆ ಆಗ್ತದೆ ಮತ್ತು ಜಾಸ್ತಿ ವರ್ಷ ಬದುಕಲ್ಲ. ನಿಮಗೆ 10 ರಿಂದ 15 ವರ್ಷ ತೋಟಗಳು ಸುಮಾರು ಮಲೆನಾಡು ಸೈಡು ಅದು ನೋಡೋಕ್ಕೆ ಸಿಗಲ್ಲ. ಏಕೆಂದರೆ ಅಲ್ಲಿ ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ ಅವರು ಕೆಮಿಕಲ್ಗಳನ್ನ ಸ್ಪ್ರೇ ಮಾಡಿ ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ ರೈತರಿಗೆ. ಸೊ ಅದೇ ಒಂದು ಚಿಂತೆ. ಬಟ್ ನಮ್ಮಲ್ಲಿ ಒಂದು ಬೆನಿಫಿಟ್ ಏನಂದರೆ ಬಯಲುಸೀಮೆ ಕಡೆಯವ್ರಿಗೆ ಯಥೇಚ್ಛವಾಗಿ ಮಳೆ ಬರಲ್ಲ ಮತ್ತು ಇಲ್ಲಿ ಬಳ್ಳಿಗಳು ಕೂಡ ಬೇಗ ಹಾಳಾಗಲ್ಲ ಮತ್ತು ರೆಸಿಸ್ಟೆನ್ಸ್ ಪವರ್ ಕೂಡ ಚೆನ್ನಾಗುತ್ತೆ. ಸೊ ಹಂಗಾಗಿ ಬಳ್ಳಿನ ನೀವು ಪರ್ಚೇಸ್ ಮಾಡ್ತೀನಿ ಗಿಡನ ಅನ್ನೋರು ಬಯಲುಸೀಮೆ ಜಾಗದಲ್ಲಿ ಗಿಡನ ತೋಟ ನೋಡಿ ಫಸ್ಟು. ಯಾವುದೇ ಗಿಡ ಆಗಿರ್ಬೋದು, ನೀವು ಮದರ್ ಪ್ಲಾಂಟ್ ಏಲಕ್ಕಿ ತೊಗೊಳ್ಳಿ, ಕಾಳುಮೆಣಸು ತೊಗೊಳ್ಳಿ, ಯಾವುದೇ ಗಿಡ ತೊಗೊಳ್ಳಿ, ಮೊದಲು ಮದರ್ ಪ್ಲಾಂಟ್ ಎಲ್ಲಿದೆ, ಯಾವ ಥರ ಇದೆ, ಹೆಂಗೆ ಅಂತ ಮೊದಲು ತೋಟ ನೋಡಬೇಕು. ಸೊ ತೋಟ ನೋಡಿದ ನಂತರ ಅಲ್ಲಿ ಯಾವ ಥರ ಬಂದಿದೆ, ಇಳುವರಿ ಯಾವ ಥರ ಇದೆ, ಗಿಡ ಎಲ್ದಿಯಾಗಿದೆ, ಯಾವ ಥರ ಇದೆ ನೋಡಿಕೊಂಡು ಅದರಿಂದ ಗಿಡಗಳನ್ನ ತಗೋಬೇಕು. ಸೊ ಪೆಪ್ಪರ್ ಬಂದು ನಿಮಗೆ ಯಾವುದೇ ವಲಯದಲ್ಲಾದರೂ ಬೆಳಿಬೋದು. ಈಗ ಅಡಿಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪೆಪ್ಪರ್ಗಿಂತಲೂ ಭಾಳ ಸೂಕ್ಷ್ಮ ಅಡಿಕೆ. ಸೊ ಅಡಿಕೆನೇ ನಾವು ಬರ್ತಾ ಇದೆ, ಅಡಿಕೆ ಬೆಳೀತಾ ಇದ್ದೀವಿ ಅಂದರೆ ನಾವು ಏಲಕ್ಕಿ ಮತ್ತು ಮೆಣಸನ್ನ ಆರಾಮಾಗಿ ಬೆಳಿಬೋದು. ಸೊ ನಿಮಗೆ ಈಗ ಅಡಿಕೆ ಹಾಕಿರ್ತೀರ,
ಸೊ ಈಗ ಒಂದು ಅಡಿಕೆಗೆ 1 ಎಕರೆ ಅಡಿಕೆಯಲ್ಲಿ ಏನು ಎಷ್ಟು ನೀರು ಬೇಕಾಗುತ್ತೆ ನಿಮಗೆ 1 ಎಕರೆ ಅಡಿಕೆ ಬೆಳಿಕ್ಕೆ, ಅದನ್ನು ಯೂಸ್ ಮಾಡಿಕೊಂಡು ನೀವು ಬರೀ ಇದು ಸಿಲ್ವರು ಅಥವಾ ಬೇರೆ ಮರಗಳು ಹಾಕ್ಕೊಂಡು 4 ಎಕರೆ ಮೆಣಸನ್ನು ಮೇಂಟೈನ್ ಮಾಡ್ಬೋದು. ಸೊ ನೋಡಿ, ನೀವೀಗ 1 ಎಕರೆ ಅಡಿಕೆ ಬೆಳೆಯೋ ಬದಲು ಸೊ 4 ಎಕರೆ ಆ ನೀರನ್ನ ಯೂಸ್ ಮಾಡಿಕೊಂಡು 4 ಎಕರೆ ಮೆಣಸಿನ ತೋಟ ನಿರ್ಮಾಣ ಮಾಡ್ಬೋದು. ಸೊ ಅಷ್ಟು ಒಂದು ಪ್ರಾಮುಖ್ಯತೆ ಮೆಣಸಿಗಿದೆ. ಮತ್ತು ಈ ವರ್ಷ ನಿಮಗೆ ಒಂದು 600 to 700ವರೆಗೂ ಪೆಪ್ಪರ್ ಮಾಡ್ತೀನಿ ಅನ್ನೋರು ಆರಾಮಾಗಿ ಮಾಡ್ಬೋದು. ಬಟ್ ಇನಿಷಿಯಲ್ ಡೇಸಲ್ಲಿ ಇದು ಗಿಡನ ಚಿಕ್ಕದ್ರಿಂದ ನೋಡ್ಕೊಳ್ಳೋ ಅಂಥದ್ದು ಕರೆಕ್ಟಾಗಿ ನೋಡ್ಕೋಬೇಕಾಗಿರ್ತದೆ. ಸೊ ಈಗ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡಿಸೋದಾಗಿರಲಿ, ಮಣ್ಣು ನೀರು ವ್ಯತ್ಯಾಸ ಆಗ್ದಂಗೆ ನೀಟಾಗಿ ಕೆಳಗಡೆಯಿಂದ ಗಿಡಗಳನ್ನ ನಾಟಿ ಮಾಡಿದಂಥ ಸಂದರ್ಭದಲ್ಲಿ ನೀವು ನೀಟಾಗಿ ನಿರ್ವಹಣೆ ಮಾಡಿದ್ದೆ ಆದರೆ ಆಮೇಲೆ ಏನು ಸಮಸ್ಯೆಗಳು ಬರಲ್ಲ. ಸೊ ಈಗ ಗಿಡ ತಗೊಂಡೋಗಿ ಅನಂತರ ನಾಟಿ ಮಾಡ್ತಿರಲ್ಲ, ಅಲ್ಲೇ ಸುಮಾರು ಮೇಜರ್ ರಿಸ್ಕ್ ಅನ್ನೋದು ಬರೋದು. ಆಮೇಲೆ ಗಿಡ ನಾಟಿ ಮಾಡಿ ಅದು ಬೆಳೀತಾ ಹಂತದಲ್ಲಿ ಏನು ಸಮಸ್ಯೆ ಬರಲ್ಲ, ಆರಾಮಾಗಿ ಬೆಳೀತದೆ. ಸೊ ಇದರಲ್ಲಿ 2 ಥರ ಬಳ್ಳಿಗಳು ಬರ್ತದೆ ಯಾವುದರಲ್ಲಿ ಪೆಪ್ಪರಲ್ಲಿ ನೀವು ಗಿಡ ಮಾಡೋದಾದರೆ. ಒಂದು ರನ್ನರ್ಸ್ ಅಂತ ಕರಿತೀವಿ, ನೋಡಿ ಇಲ್ಲಿ ಕೆಳಗಡೆ ಬಂದಿದೆ. ಸೊ ಇದರಿಂದನೂ ಕೂಡ ಗಿಡ ಮಾಡ್ಬೋದು, ಸರಿನಾ. ಇದನ್ನು ಸಂತಾನೋತ್ಪತ್ತಿ ಬಳ್ಳಿಗಳು ಅಂತ ಕರೀತಾರೆ. ಇನ್ನೊಂದು ಬಂದು ಮೇಲ್ಗಡೆಯಿಂದ ಟಾಪ್ ಶೂಟ್ ಅಂತ ಬರುತ್ತೆ, ಮೇಲ್ಗಡೆ ಭಾಗದಲ್ಲಿರುತ್ತೆ. ಸೊ ಅದರಿಂದನೂ ಕೂಡ ಗಿಡ ಮಾಡ್ಬೋದು. ಆಮೇಲೆ ಇನ್ನೊಂದು ಬಂದು ಇದು ಮಧ್ಯ, ಇದೇನು ಲ್ಯಾಟ್ರಲ್ ಬಳ್ಳಿಗಳು ಅಂತ ಕರಿತೀವಿ ಇದನ್ನು. ಸೊ ಇದರಿಂದನೂ ಕೂಡ ಗಿಡ ಮಾಡ್ಬೋದು. ಇದೆಲ್ಲ ಬಂದು ಬುಷ್ ಪೆಪ್ಪರ್ಗೆ ಬರುತ್ತೆ. ಸೊ 3 ಹಂತದಲ್ಲಿ ಗಿಡಗಳನ್ನ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಸೊ ನಮಗೆ ರನ್ನರ್ಸಿಂದ ಮಾಡೋದೇನಾಗಿರ್ತದೆ, ಅದು ನಿಮಗೆ ಲಾಂಗ್ ಟರ್ಮ್ ಅಂದರೆ ಜಾಸ್ತಿ ವರ್ಷ ಇಳುವರಿ ಬರೋಕ್ಕೆ ಟೈಮ್ ತಗೊಳ್ತದೆ ರನ್ನರಿಂದ ಮಾಡೋವಂಥದ್ದು. ಆಮೇಲೆ ಇದರಲ್ಲಿ ಸ್ವಲ್ಪ ರೋಗ ಲಕ್ಷಣಗಳು ಜಾಸ್ತಿ ಇರ್ತದೆ. ಆಮೇಲೆ ಇದನ್ನು ಅಂದರೆ ಬೆಳವಣಿಗೆ ಕೂಡ ಲೇಟ್ ಇರ್ತದೆ. ಸೊ ನಿಮಗೆ ಅದೇ ಟಾಪ್ ಶೂಟಿಂದ ಮಾಡೋವಂಥದ್ದಾದರೆ ನಿಮಗೆ ಬೆಳವಣಿಗೆ ಚೆನ್ನಾಗಿ ಬರ್ತದೆ, ಇಳುವರಿ ಫಾಸ್ಟ್ ಇರ್ತದೆ ಮತ್ತು ಬೇಗ ಬರುತ್ತೆ. ಸೊ ಗಿಡ ಕೂಡ ಸಮೃದ್ಧವಾಗಿ ಬೆಳೆಯೋದ್ರಿಂದ ನಿಮಗೆ ನೋಡಿ ಕಾಣಿಸ್ತಾ ಇರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮೆಣಸು ಬಂದಿದೆ ಅಂತ. ನೋಡಿ ಇದೆಲ್ಲ ಗೊನೆಗಳೆಲ್ಲ ಬಂದು ನಿಮಗೆ ಒಂದು 7 ಇಂಚು 8 ಇಂಚ್ ಮೇಲಿದೆ ಇದು ಗೊನೆ. ಮತ್ತು ಕಾಯು ಅಷ್ಟೇ ಒಳ್ಳೆ ಕ್ವಾಂಟಿಟಿ ಚೆನ್ನಾಗಿ ಬರುತ್ತೆ, ತೂಕ ಚೆನ್ನಾಗಿ ಬರುತ್ತೆ. ಸೊ ಇದು ನಾವು ಬಯಲುಸೀಮೆಯಲ್ಲಿ ಅಚೀವ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಅಂದರೆ ನಾವು ಟಾಪ್ ಶೂಟನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗಿಡಗಳ ಗಿರ್ತು ಅಂದರೆ ಸರ್ಕನ್ಫರೆನ್ಸ್ ಏನು ಬರುತ್ತೆ ಸರೌಂಡಿಂಗು, ಅದು ಚೆನ್ನಾಗಿ ಬರುತ್ತೆ. ಅಂದರೆ ಯಾವುದು ಬಿಡಿಯಾಗಿ ಬರೋದಾಗಲಿ ಬರೋಲ್ಲ. ಮತ್ತು ಬಳ್ಳಿಗಳು ಕೂಡ ಬೇಗ ಇಳುವರಿ ಕೊಡೋಕ್ಕೆ ಸ್ಟಾರ್ಟ್ ಆಗ್ತದೆ. ವಿತಿನ್ 1 ಇಯರ್ ಅಥವಾ 1.5 ವರ್ಷದೊಳಗಡೆ ನಿಮಗೆ ಇಳುವರಿ ಅನ್ನೋದು ಚೆನ್ನಾಗಿ ವ್ಯವಸಾಯ ಮಾಡಿದ್ದಲ್ಲಿ ನಿಮಗೆ ಟಾಪ್ ಶೂಟಿಂದ ಇಳುವರಿನೇ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ರನ್ನರ್ಸ್ ತೊಗೊಂಡ್ರೆ ಅದು ಮಿನಿಮಮ್ ಅಂದರೆ 3 ಇಯರ್ಸ್ ಎಬೋ ಅಂದರೆ 3 ವರ್ಷದ ನಂತರ ಅದೇನಾಗುತ್ತೆ ಇಳುವರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಮಗೆ ರೈತರು ಕೂಡ ಆ ಟೈಮಲ್ಲಿ ಸ್ವಲ್ಪ ನೀರು ಮಳೆ ಅಭಾವದಿಂದ ಗಿಡ ಹೋಗುವಂಥ ಚಾನ್ಸಸ್ಗಳು ಸುಮಾರು ಕಡೆ ಆಗಿದೆ. ಸೊ ಹಂಗಾಗಿ ನಾವು ಬೇಗ ಲಾಭ ನೋಡಬೇಕು ಮತ್ತು ನಮಗೆ ಚೆನ್ನಾಗಿ ಗಿಡ ಸದೃಢವಾಗಿ ಬೇಗ ಬೆಳಿಬೇಕು ಅಂದರೆ ಟಾಪ್ ಶೂಟನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ನಮ್ಮ ಹತ್ರ ರನ್ನರ್ಸು ಗಿಡ ಸಿಗುತ್ತೆ, ಟಾಪ್ ಶೂಟು ಗಿಡ ಸಿಗುತ್ತೆ, ಬುಷ್ ಪೆಪ್ಪರ್ಗಳು ಸಿಗುತ್ತೆ. ಸೊ ಅದನ್ನು ನೀವು ನೋಡಿ ಯಾವುದು ನೀವು ಈಗ ಮನೆ ಅಂತರಕ್ಕೆ ಬೆಳ್ಕೊತೀನಿ ಅಂದರೆ ನೀವು ಬುಷ್ ಪೆಪ್ಪರಲ್ಲಿ ಬೆಳ್ಕೊಬೋದು 1 kg ಈ ಥರ ಮನೆಗೆ. ಕಮರ್ಷಿಯಲಾಗಿ ಮಾಡ್ತೀನಿ ಅನ್ನೋರು ಟಾಪ್ ಶೂಟ್ಗೆ ರೆಕಮೆಂಡೇಷನ್ಗೆ ಅದು ನಾವು ರೆಕಮೆಂಡ್ ಮಾಡ್ತೀವಿ. ಯಾಕೆಂದರೆ ಟಾಪ್ ಶೂಟ್ ಅಂದರೆ ನಿಮಗೆ ಬೇಗ ಬೆಳವಣಿಗೆ ಆಗುತ್ತೆ, ಇಳುವರಿ ಬೇಗ ಬರುತ್ತೆ, ಎಲ್ಲ ರೈತರಿಗೂ ಅದೇ ಮುಖ್ಯ. ಮತ್ತು ಗಿಡಗಳು ಕೂಡ ಬೇಗ ಬೆಳವಣಿಗೆ ಆಗೋದ್ರಿಂದ ಸದೃಢವಾಗಿ ಬೆಳೀತದೆ, ಲೇಟ್ ಆಗಲ್ಲ. ಮತ್ತು ಒಳ್ಳೆ ಇಳುವರಿ ಬೇಗ ಬರೋದ್ರಿಂದ ಆದಾಯನೂ ಕೂಡ ರೈತರು ಬೇಗ ನೋಡ್ಬೋದು. ಆಮೇಲೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಎಲೆಗಳು ನೋಡ್ತಾ ಇರ್ಬೋದು ಎಷ್ಟು ಗಾಢವ ಬಣ್ಣದಿಂದ ಮತ್ತು ಯಾವುದೇ ಏನು ಕೆಮಿಕಲ್ ಸ್ಪ್ರೇ ಮಾಡಿದರ ಕಾರಣದಿಂದ ಹಸಿರವಾಗಿ ಕಾಣ್ತಿದೆ. ನೀವು ಅದೇ ಬೋರ್ಡೋ ಮಿಕ್ಸರ್ ಎಲ್ಲ ಸ್ಪ್ರೇ ಮಾಡ್ತಾರೆ, ಸುಮಾರು ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಕಾಯಿ ಕೂಡ ಕಲರ್ ಸ್ವಲ್ಪ ಡಿಮ್ ಆಗುತ್ತೆ ಮತ್ತು ಎಲೆಗಳು ಕೂಡ ಅಷ್ಟು ಬಣ್ಣ ಬರಲ್ಲ. ಹಂಗಾಗಿ ನಿಮ್ಗೇನಾಗುತ್ತೆ ಮೆಣಸು ಕೂಡ ಗುಣಮಟ್ಟ ಹಾಳಾಗುತ್ತೆ, ಗಿಡಗಳು ಕೂಡ ಇಂಟರ್ನಲ್ಲಿ ವೀಕ್ ಆಗ್ತಾ ಹೋಗುತ್ತೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ನಾವೆಲ್ಲ ಈಗ ಕಸ ಎಲ್ಲ ಏನು ಹಾಕಿದ್ವಿ ನಾವು ಸುಮಾರು ವರ್ಷಗಳಿಂದ ಒಂದು 8-10 ವರ್ಷದಿಂದ ಭೂಮಿನ ಉಳುಮೆ ಮಾಡಿಲ್ಲ. ಸೊ ಇದೇ ಕಸ ಏನು ಬರುತ್ತೆ ಅದನ್ನೇ ಮಲ್ಚಿಂಗ್ ರೂಪದಲ್ಲಿ ಮಾಡಿ ನಾವು ನೀರನ್ನು ಕೊಡ್ತೀವಿ. ಇದೆಲ್ಲ ಏನಾಗುತ್ತೆ ಕರಗಿ ಸೊ ಅದು ಗೊಬ್ಬರ ಥರ ಆಗುತ್ತೆ. ಈ ಥರ ಅದೇ ಎಲ್ಲ ಕರಗಿ ಗೊಬ್ಬರ ಥರ ಆಗುತ್ತೆ. ಸೊ ಇಂಪಾರ್ಟೆಂಟಾಗಿ ನೀವು ಯಾವುದೇ ಜಾಗದಲ್ಲಾದರೂ ಬೆಳಿಬೋದು, ನೀವೊಂದು ರಾಯಚೂರಲ್ಲಾದರೂ ಬೆಳಿಬೋದು, ಯಾವ ಪ್ರದೇಶದಲ್ಲಾದರೂ ಬೆಳಿಬೋದು. ನಾವು ಮೈಕ್ರೋ ಹ್ಯೂಮಿಡಿಟಿ ಅಂತ ಕರಿತೀವಿ. ಅಂದರೆ ಮೆಣಸಿಗೆ ಎಷ್ಟು ಹ್ಯೂಮಿಡಿಟಿನ ಕ್ರಿಯೇಟ್ ಮಾಡಬೇಕು ಆ ಹ್ಯೂಮಿಡಿಟಿನ ನಾವು ಕ್ರಿಯೇಟ್ ಮಾಡಿದ್ದೆ ಅದರಲ್ಲಿ ಸ್ಪ್ರಿಂಕ್ಲರು ಈ ಥರ ಬಳಸ್ಕೊಂಡು ಒಂದು ಟೆಂಪ್ರೇಚರ್ 40 ಡಿಗ್ರಿ ಇರಲಿ ತೊಂದರೆ ಇಲ್ಲ. ಸೊ ನಾವು ಆರ್ದ್ರತೆನ ನಾವು ಕಂಟ್ರೋಲ್ ಮಾಡಿಕೊಂಡು ಸ್ಪ್ರಿಂಕ್ಲರ್ ಮುಖಾಂತರ ಗಿಡಗಳಿಗೆ ನೀರನ್ನು ಹರಿಸೋ ಇಂಥದ್ದಾಗಿರ್ಬೋದು. ಆ ಟೈಮಲ್ಲಿ ಗಿಡದ ಒಂದು ಅನ್ನೋದು ಇನ್ನರ್ ಟೆಂಪ್ರೇಚರು ಕೂಲ್ ಆಗುತ್ತೆ. ಸೊ ಆಗ ಅದು ಫ್ಲವರಿಂಗ್ ಸೆಟ್ ಆಗೋಕ್ಕೆ ಕಾರಣ ಆಗುತ್ತೆ. ಸೊ ಈಗ ನಿಮಗೆ ಫ್ಲವರಿಂಗು ಅನ್ನೋದು ಸುಮಾರು ಒಂದು ನಿಮಗೆ ಈ ಮಳೆ ಬೀಳೋ ಹಂತದಲ್ಲಿ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಮಲೆನಾಡಿಗೂ ಮತ್ತು ನಮ್ಮ ಭಾಗಕ್ಕೂ ವೇರಿಯೇಷನ್ ಇರುತ್ತೆ. ಅಲ್ಲಿ ಒಂದು ಸ್ವಲ್ಪ ಬೇಗ ಫ್ಲವರಿಂಗ್ ಸೆಟ್ ಆಗುತ್ತೆ, ಇಲ್ಲಿ ನಮ್ಮಲ್ಲಿ ಲೇಟ್ ಆಗುತ್ತೆ. ಇಲ್ಲಿ ಯಾಕೆ ಇಳುವರಿ ಜಾಸ್ತಿ ಬರುತ್ತೆ ಅಂದರೆ ಮಲೆನಾಡಿಗಿಂತ ಹೆಚ್ಚುವರಿಯಾಗಿ ಇಳುವರಿ ಯಾಕೆ ಬರುತ್ತೆ ಅಂದರೆ ನಮ್ಮದು ಸೆಪ್ಟೆಂಬರ್ವರೆಗೂ ಕೂಡ ಹೂ ಸೆಟ್ ಆಗುತ್ತೆ.
ಸೊ ಅಲ್ಲಿ ಸೆಪ್ಟೆಂಬರ್ ಈ ಕಡೆ ಈ ಮಳೆ ಟೈಮಲ್ಲಿ ಬಿಸಿಲಿನ ಕೊರತೆ ಅಭಾವ ಜಾಸ್ತಿ ಇರುತ್ತೆ. ಸೊ ಯಾಕೆಂದರೆ ಅಲ್ಲಿ ಮೋಡ ಕವಿದ ವಾತಾವರಣ ಜಾಸ್ತಿ ಇರುತ್ತೆ, ಮತ್ತು ನಿರಂತರವಾಗಿ ಮಳೆ ಬೀಳೋದ್ರಿಂದ ರೋಗಗಳು ಜಾಸ್ತಿ ಬರುತ್ತೆ, ಮತ್ತು ಹೂಗಳು ಕೂಡ ಸೆಟ್ ಆಗಲ್ಲ. ಅದೇ ನಮಗೆ ಬಯಲುಸೀಮೆಯಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಸೆಪ್ಟೆಂಬರ್ವರೆಗೂ ನಿಮಗೆ ಒಂದು ಕಾಲಾವಕಾಶ ಸಿಗುತ್ತೆ. ಇದರಲ್ಲಿ ಇದೇನು ಬರುತ್ತೆ ಅಂದರೆ ಮೇಲ್ ಹೂವು ಮತ್ತು ಫೀಮೇಲ್ ಹೂವು ಅಂತ ಇರುತ್ತೆ. ಸೊ ನಿಮಗೆ ಬರೀ ಫೀಮೇಲ್ ಹೂವಾಗಿ ಕನ್ವರ್ಟ್ ಆಗಿಬಿಟ್ರು ಕೂಡ ಅದು ಇಳುವರಿ ಬರಲ್ಲ, ಅಂದರೆ ಎಲ್ಲ ಕಾಯಿ ಕಚ್ಚಲ್ಲ. ಹಂಗಾಗಿ ನಿಮಗೆ ಸಮರ್ಪಕವಾಗಿ ಬೆಳಕು ಮತ್ತು ಗಾಳಿ ನಿರ್ವಹಣೆ ಸರಿಯಾಗಾದಲ್ಲಿ ಇದು ಏನು ಫೀಮೇಲ್ ಇದಿರುತ್ತೆ ಸ್ಟಿಗ್ಮಾ, ಅದಕ್ಕೆ ಪೋಲನ್ಸ್ ಗ್ರೈನ್ಸ್ ಅನ್ನೋದು ತನ್ನದೇ ಬಳ್ಳಿಯಿಂದ ಬೀಳುತ್ತೆ ಅದು. ಸೊ ಆಗ ಬಿದ್ದಾಗ ಅದೇನಾಗುತ್ತೆ ನಿಮಗೆ ಅದು ಪಾಲಿನೇಷನ್ ಸಕ್ಸಸ್ಫುಲ್ ಆದಮೇಲೆ ಹೂ ಅನ್ನೋದು ಕಚ್ಚುತ್ತಾ ಹೋಗುತ್ತೆ. ಆಮೇಲೆ ಇಲ್ಲಿ ನಮ್ಮದ್ರಲ್ಲಿ ಚೆನ್ನಾಗಿ ಬೆಳಕು ಮತ್ತು ನೀರು ನಿರ್ವಹಣೆ ಸರಿಯಾಗಿ ಆಗೋದ್ರಿಂದ ನಮ್ಮ ಬಯಲುಸೀಮೆಯಲ್ಲಿ ನಮ್ಮಲ್ಲಿ ಟ್ರಂಚು ಅಥವಾ ಆ ಥರ ತೆಗಿಯೋ ಅವಶ್ಯಕತೆಗಳು ಬೀಳೋದಿಲ್ಲ. ಸೊ ಗಿಡ ಕೂಡ ಬಲಿಷ್ಠವಾಗಿ ರೂಟಿಂದನೇ ಬೆಳೀತಾ ಬರ್ತದೆ. ಮತ್ತು ಎಲ್ಲ ಇದು ಇಳುವರಿನೂ ಅಷ್ಟೇ, ಲ್ಯಾಟ್ರಲ್ ಕೂಡ ಉದ್ದ ಬರುತ್ತೆ ಇದರಲ್ಲಿ. ಸೊ ಲ್ಯಾಟ್ರಲ್ ಉದ್ದ ಬರೋದ್ರಿಂದ ನಿಮಗೆ ಇಳುವರಿ ಸಂಖ್ಯೆನೂ ಹೆಚ್ಚುತ್ತೆ, ಗುಣಮಟ್ಟ ಕಾಯಿ ಅಂದರೆ ನಾವು ಯಾವ ಥರ ನ್ಯೂಟ್ರಿಷನ್ ಕೊಡ್ತೀವಿ ಅನ್ನೋದ್ರ ಮೇಲೆ ಆ ಕಾಯಿ ಗಾತ್ರ ಕ್ವಾಂಟಿಟಿ ಎಲ್ಲ ಹೆಚ್ಚುತ್ತಾ ಹೋಗುತ್ತೆ. ಹಂಗಾಗಿ ಮಾಡ್ತೀನಿ ಅನ್ನೋ ರೈತರು ತಾವು ಇಂಟ್ರೆಸ್ಟ್ ಇರೋವಂಥವ್ರು ದಯವಿಟ್ಟು ತೋಟವನ್ನು ವಿಸಿಟ್ ಮಾಡಿ, ಸುಮ್ಮನೆ ಫೋನಲ್ಲಿ ಏನೋ ನೋಡಿಕೊಂಡು ಡಿಸೈಡ್ ಮಾಡಬೇಡಿ. ತೋಟ ವಿಸಿಟ್ ಮಾಡಿ ಸಾಧಕ ಬಾಧಕಗಳನ್ನು ರೈತರ ಹತ್ರ ವಿಚಾರಿಸ್ಕೊಂಡು ಮತ್ತು ಉತ್ತಮ ಕ್ವಾಲಿಟಿ ಗುಣಮಟ್ಟದ ಗಿಡಗಳನ್ನ ಆಯ್ಕೆ ಮಾಡ್ಕೊಳ್ಳಿ, ಇಂಪಾರ್ಟೆಂಟು. ಅದು ಆಯ್ಕೆ ಮಾಡ್ಕೊಂಡಾದ್ಮೇಲೆ ಒಂದು 2 ರಿಂದ 3 ತಿಂಗಳು ಗಿಡಗಳನ್ನ ನೀವು ನೀಟಾಗಿ ನೋಡ್ಕೊಂಡಿದ್ದೆ ಆದರೆ ನಿಮ್ಮ ತೋಟದಲ್ಲಿ, ಆನಂತರ ಅದು ಸಮಸ್ಯೆ ಬರಲ್ಲ. ಸೊ ನೀವು ಇನಿಷಿಯಲ್ ಡೇಸಲ್ಲಿ ಏನು ತೊಗೊಂಡೋಗ್ತೀರಾ, ಒಂದು 1 ರಿಂದ 2 ತಿಂಗಳು 3 ತಿಂಗಳು ಒಳಗಡೆ ನಿಮ್ಮ ಮಣ್ಣು ನೀರು ಹೆಚ್ಚು ಕಡಿಮೆ ಆಗಿ, ಯಾಕೆಂದರೆ ಹೊಸ ರೈತರಾಗಿರೋದ್ರಿಂದ ಅವ್ರಿಗಷ್ಟು ಅನುಭವ ಇರಲ್ಲ. ಅವರು ಹೆಚ್ಚಾಗಿ ನೀರು ಕೊಟ್ಬಿಡೋದು ಅಥವಾ ಏನೋ ಸಮಸ್ಯೆಗಳಿಂದ ಅಥವಾ ಕೆಮಿಕಲ್ ಜಾಸ್ತಿ ಬಳಸಿದರೆ ಭೂಮಿಲಿ ಈ ಥರದಿಂದ ಫಂಗಲ್ ಇನ್ಫೆಕ್ಷನ್ ಆಗಿ ಗಿಡ ಮೊರ್ಟಾಲಿಟಿ ರೇಟ್ ಜಾಸ್ತಿ ಇರ್ತದೆ ಪೆಪ್ಪರಲ್ಲಿ. ಸೊ ಅದೇ ನಿಮಗೆ ಗಿಡ ಸೆಟ್ ಆಯಿತು, ಏನು ಸಮಸ್ಯೆ ಇಲ್ಲ, ಒಂದು 3 ಮಂತ್ಸ್ 4 ಮಂತ್ ಆಗಿದೆ, ಹೊಸ ಚಿಗುರು ಹೊಸ ಎಲೆ ಬರ್ತಾ ಇದೆ ಅಂದರೆ ಆಮೇಲೆ ಗಿಡ ಹೋಗಲ್ಲ. ಸೊ ಹಂಗಾಗಿ ಮಾಡ್ತೀನಿ ಅನ್ನೋ ಇಂಟ್ರೆಸ್ಟ್ ಇರೋವಂಥವ್ರು ಆರಾಮಾಗಿ ಈಗ ನೀವು ನೋಡಿ ಅಡಿಕೆ ಈಗ ರೇಟು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಸೊ ನಾನು ಹೇಳೋದು ಬರೀ ಏಕ ಬೆಳೆಗೆ ನೀವು ಸೀಮಿತ ಆಗದೇ ಮಲ್ಟಿ ಫಾರ್ಮಿಂಗ್ ಅಂದರೆ ನೀವು ಅಡಿಕೆಗೆ ಕಾಳುಮೆಣಸು ಒಪ್ಸೋದ್ರಿಂದ ಒಂದು ಕಾಳುಮೆಣಸು ನನಗೆ ಸರಿಸುಮಾರು ಒಂದು 4 kg ಇಳುವರಿನ ಕೊಡ್ತಾಯಿದೆ ಈಗ ನಮ್ಮ ತೋಟದಲ್ಲಿ ಆಲ್ರೆಡಿ. ಸೊ ನನಗೆ 4 kg ಅಂದರೆ ಇವತ್ತೆಲ್ಲ 600 ಇದೆ, 600, 650, 700 ರೂಪಾಯಿವರೆಗೂ ಬೆಲೆ ನಡೀತಾ ಇದೆ. ಅದು ಇದು ಕಾಳಿನ ಗುಣಮಟ್ಟದ ಮೇಲೆ ಆಧಾರಿತವಾಗಿ ನಮಗೆ ಏನಿಲ್ಲ ಅಂದರೆ ಒಂದು ಮೆಣಸಿನ ಮರದಿಂದ ನಮಗೇನಿಲ್ಲ ಅಂದರೂ ಕೂಡ ಒಂದು 3,000 3,500 ಆದಾಯ ಅಂತೂ ಖಚಿತವಾಗಿ ಬರುತ್ತೆ. ನೀವು ಈಗ ತೆಂಗಿನ ಮರ ತೊಗೊಂಡ್ರೆ ಅದರಲ್ಲಿ ಒಂದು ಗೆಡ್ಡೆಗೆ 4 ಬಳ್ಳಿಗಳನ್ನ ನಾಟಿ ಮಾಡ್ತೀವಿ. ಅಡಿಕೆ ಮರ ತೊಗೊಂಡ್ರೆ ಒಂದು ಬಳ್ಳಿಗೆ 2 ಅಥವಾ 3 ಬಳ್ಳಿಗಳನ್ನ ನಾಟಿ ಮಾಡ್ತೀವಿ. ಸೊ ನಾವು ಬಳ್ಳಿಗಳನ್ನ ಜಾಸ್ತಿ ನಾಟಿ ಮಾಡಿದಷ್ಟು ಕೂಡ ವೆಜಿಟೇಟಿವ್ ಗ್ರೋತ್ ಅನ್ನೋದು ಜಾಸ್ತಿ ಆಗುತ್ತೆ. ಇಂಡಿವಿಜುವಲ್ ಇಳುವರಿ ಪ್ರಮಾಣ ಜಾಸ್ತಿ ಬಂದಾಗ ನಮಗೆ ಅಲ್ಲಿ ಒಂದು ಅರ್ಧ kg 1 kg 2 kg ಅಷ್ಟು ಇಳುವರಿಯನ್ನು ಜಾಸ್ತಿ ನೋಡ್ಬೋದು. ಈಗ ಕೆಲವರು ಏನು ಮಾಡ್ತಾರೆ ರೈತರು, ಬರೀ ಒಂದು ಮರಕ್ಕೆ ಒಂದನ್ನೇ ನಾಟಿ ಮಾಡ್ತಾರೆ. ಅದು ಸರಿ ಪ್ರಮಾಣ ಬಂದರೂ ಬರ್ಬೋದು ಅಥವಾ ಸತ್ರು ಸಾಯ್ಬೋದು ಬಳ್ಳಿ. ಹಾಗಾದಾಗ ನಮಗೆ ಸಮಸ್ಯೆ ಬರುತ್ತೆ. ಹಂಗಾಗಿ ಒಂದು ಅಡಿಕೆ ಮರಕ್ಕೆ ಮಿನಿಮಮ್ 2 ಬಳ್ಳಿಗಳನ್ನ ನಾಟಿ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಇಂಡಿವಿಜುವಲ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ ಮತ್ತು ಇಳುವರಿ ಅನ್ನೋದು ಜಾಸ್ತಿ ಬರ್ತಾ ಹೋಗುತ್ತೆ. ಸೊ ಇದು ಪ್ರಮುಖವಾಗಿ ನಾವು ಯಾವ ಹಂತದಲ್ಲಿ ನಾಟಿ ಮಾಡಬೇಕು ಅಂದರೆ, ನಮ್ಮದು ಸ್ಪ್ರಿಂಕ್ಲರ್ ಇದೆ, ಎಲ್ಲ ಸಮಸ್ಯೆ ಎಲ್ಲ ನೀರಾವರಿ ಚೆನ್ನಾಗಿದೆ ಅಂದರೆ ನೀವು ಮೇ ಸಮಯದಲ್ಲಿ ನಾಟಿ ಮಾಡ್ಬೋದು, ಇಲ್ಲ ಜೂನ್ ಸಮಯದಲ್ಲಿ ನಾಟಿ ಮಾಡೋಕ್ಕೆ ಸೂಕ್ತವಾದಂಥ ಕಾಲ. ಅದಾದ ಮೇಲೆ ನಿಮಗೆ ಟಾಪ್ ಶೂಟ್ಗಳಾದರೆ 1.5 ವರ್ಷಕ್ಕೆ ಸರಿಯಾಗಿ ನೀವು ವ್ಯವಸಾಯ ಮಾಡಿದ್ದೆ ಆದರೆ 1.5 ವರ್ಷಕ್ಕೆ ನಿಮಗೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಆನಂತರ ನಿಮಗೆ ಅದು ಹೇಳಿದ್ನಲ್ಲ ನಾನು ನಿಮಗೆ ಮೇ ಜೂನಲ್ಲಿ ಹೂ ಸೆಟ್ ಆಯಿತು ಅಂದರೆ ನಮ್ಮ ಬಯಲುಸೀಮೆಯಲ್ಲಿ ನಿಮಗೆ ಮಲೆನಾಡಲ್ಲೇ ಬೇರೆ ಹಾರ್ವೆಸ್ಟಿಂಗ್ ಟೈಮ್ ಇರುತ್ತೆ. ಬಯಲುಸೀಮೆಯಲ್ಲಿ ನಿಮ್ಗೆ ಏನಾಗುತ್ತೆ ಬೇಗ ಅಂದರೆ ನಿಮಗೆ ಬೇಗ ಅಲ್ಲ ಲೇಟಾಗಿ ಅಂದರೆ ಫೆಬ್ರವರಿ ಟೈಮಲ್ಲಿ ನಮಗೆ ಹಾರ್ವೆಸ್ಟಿಂಗ್ ಬರುತ್ತೆ. ನಿಮಗೆ ಇದರಲ್ಲಿ ಏನಾಗಿರುತ್ತೆ, ಮಲೆನಾಡಲ್ಲಿ ಜನವರಿ ಈ ಟೈಮ್ಗೆ ಕೆಲವರು ಹಾರ್ವೆಸ್ಟ್ ಮಾಡ್ತಾರೆ. ಸೊ ಇಲ್ಲಿ ಲೇಟಾಗಿ ಫ್ಲವರಿಂಗು ಕಚ್ಚುತ್ತೆ, ಲೇಟಾಗಿ ಹಣ್ಣು ಬರೋದ್ರಿಂದ ನಮಗೆ ಫೆಬ್ರವರಿಗೆಲ್ಲ 2nd ವೀಕಲ್ಲಿ ಹಾರ್ವೆಸ್ಟ್ ಮಾಡ್ಬೋದು. ಅನಂತರ ನೀವು ಅದಕ್ಕೆ 1 ತಿಂಗಳು ಮಿನಿಮಮ್ 1 ತಿಂಗಳು ನೀರು ಕೊಡಲ್ಲ ಗಿಡಕ್ಕೆ. ಯಾವಾಗ ಅದು ಹಣ್ಣಿಗೆ ಬಂದ ನಂತರ 1-1.5 ತಿಂಗಳು ನೀರನ್ನು ನಿಲ್ಲಿಸಿ ಗಿಡದ ರೆಸಿಸ್ಟೆನ್ಸ್ ಪವರ್ನ ಬಿಲ್ಡ್ ಮಾಡ್ತೀವಿ. ಆಗ ಅದು ಹೊಸ ಚಿಗುರು ಹೊಡೆಯೋಕ್ಕೆ ಮತ್ತು ತನ್ನ ತಿರ್ಗಾ ಪುಟಿದೇಳೋಕ್ಕೆ ಸಾಧ್ಯ ಆಗ್ತದೆ. ಅದಾದ ಮೇಲೆ ಪ್ರತಿ ಒಂದು 3 ರಿಂದ 4 kg ಬಿಡುವಂಥ ಕಾಯಿ ಬಿಡುವಂಥ ಪ್ರತಿ ಬಳ್ಳಿಗೆ 120 ಲೀಟ್ರ್ ಒಂದು ದಿನಕ್ಕೆ ಮಿನಿಮಮ್ ನಾವು ಒಂದು ಕೊಡ್ತಾ ಬಂದಾಗ ಒಂದು 3 ದಿನ 4 ದಿನ ಅಂತರದಲ್ಲಿ ಅದು ಗ್ರೋತ್ ಕೂಡ ಚೆನ್ನಾಗಿ ಬರುತ್ತೆ. ಅದು ಈಗ ರೆಸಿಸ್ಟೆನ್ಸ್ ಏನು ಪೀರಿಯಡ್ ಇರುತ್ತಲ್ಲ, ನೀರನ್ನು ಕೊಟ್ಟಿರಲ್ವಲ್ಲ, ಆ ರಿಕವರಿ ಪೀರಿಯಡ್ ಕೂಡ ಕರೆಕ್ಟಾಗಿ ಗಿಡಗಳಿಗೆ ಸರಿದೂಗಿಸೋದ್ರಿಂದ ನಮಗೆ ನೆಕ್ಸ್ಟ್ ಹೂ ಕಚ್ಚುವಂಥ ಟೈಮು ಬೇಗ ಆಗುತ್ತೆ. ಕೆಲವುದು ಏನಾಗ್ಬಿಡುತ್ತೆ,
ಅತಿಯಾದ ಬಿಸಿಲು ಒಂದು 40% 50% ಅಲ್ಲ 50% ರೇರು, ಒಂದು 40 to 50% ಒಳಗಡೆ ಬಿಸಿಲಿದೆ ಅಂದರೆ ಹೂ ಸೆಟ್ ಆಗಲ್ಲ ಅನ್ನೋ ಪ್ರಾಬ್ಲಮ್ ಬರೋಲ್ಲ. ಯಾಕೆ ಅಂದರೆ ನಾವು ಆ ಟೈಮಲ್ಲಿ ಸರಿಯಾಗಿ ನೀರಿನ ನಿರ್ವಹಣೆ ಮಾಡಿದ್ದೆ ಆದರೆ ಸೊ ಇದು ಮಳೆ ಬಿದ್ದರೆ ಹೂ ಸೆಟ್ ಆಗುತ್ತೆ ಅಂತ ಕೆಲವರು ನಂಬಿಕೆ ಇದೆ. ಆ ಥರ ಏನಾಗಲ್ಲ. ಇದು ಸೆಲ್ಫ್ ಒಂದು ಗಿಡದಲ್ಲಿ ಸುಮಾರು ಒಂದು 120ರಿಂದ 140 ಕಾಳುಗಳು ಒಂದು ಇದರಲ್ಲಿ ಕಟ್ಟುತ್ತೆ ಈ ಥರ. ಸೊ ಅದರಲ್ಲಿ 140 ಕಾಳುಗಳಲ್ಲಿ ಅದು ಹೆಣ್ಣು ಹೂವು ಕೂಡ ಇರುತ್ತೆ, ಸೊ ಗಂಡು ಹೂವು ಕೂಡ ಇರುತ್ತೆ. ಸೊ ಆ ಪೋಲನ್ಸ್ ಏನಾಗುತ್ತೆ ಇದ್ರ ಮೇಲೆ ಬರೀ ಗಾಳಿ ಬಡ್ತಕ್ಕೆ ಬಂದು ಬೀಳುತ್ತೆ. ಆ ಗಾಳಿ ಬಡ್ತಕ್ಕೆ ಬಂದು ಬಿದ್ದಾಗ ಅದೇ ಹೂ ಸೆಟ್ಟಾಗಿ ಅದು ಇದಾಗುತ್ತೆ. ಇದು ಮಳೆಯನ್ನು ಆಶ್ರಿತವಾಗಿ ಬೆಳೆಯುವಂಥ ಬೆಳೆ ಅಲ್ಲ. ಕೆಲವರು ನಂಬಿದ್ದಾರೆ ಮಳೆ ಬಿದ್ದರೆ ಮಾತ್ರ ಹೂ ಅರಳೋದು ಇಲ್ಲ ಮೆಣಸು ಬರೋಲ್ಲ, ಆ ಥರ ಇದೆ. ಅದೇನು ಆ ಥರ ಏನು ಸಮಸ್ಯೆ ಇಲ್ಲ. ಮತ್ತು ನೀವು ಯಾವುದೇ ಭಾಗದಲ್ಲಾದರೂ ಮಾಡ್ಬೋದು. ಈಗ ಕೆಲವರು 12/9 ಅಥವಾ 8/10 ಈ ಥರ ಒಂದು ಕಲ್ಲು ಕೂಚೆಗಳನ್ನ ಅಥವಾ ಸಿಮೆಂಟ್ ಕಂಬಗಳನ್ನ ಹಾಕಿ ಪೆಪ್ಪರ್ ಕೃಷಿಯನ್ನು ಮಾಡ್ತಾರೆ. ಸೊ ಅದನ್ನು ಮಾಡ್ಬೋದು. ಇಲ್ಲ ನಮಗೆ ಅಷ್ಟು ಖರ್ಚು ಮಾಡೋ ನಮಗೆ ಅಂದರೆ ಅಷ್ಟು ನಮಗೆ ಇನ್ವೆಸ್ಟ್ಮೆಂಟ್ ಇಲ್ಲ ಅನ್ನೋರು ನಿಮಗೆ ಗ್ಲಿರಿಸೀಡಿಯಾ, ಅಗಸೆ ಈ ಥರ ಸುಮಾರು ಏನು ಪ್ರಾಕೃತಿಕ ಮರಗಳು ಸಿಗುತ್ತೆ. ಅದನ್ನು ಒಂದು 6 ಮಂತಲ್ಲಿ ಡೆವಲಪ್ ಮಾಡಿಕೊಂಡು ನೀವು ಆಮೇಲೆ ಅದಕ್ಕೆ ಕಾಳುಮೆಣಸನ್ನು ಹಬ್ಬಿಸ್ಕೋಬೋದು. ಈ ಟಾಪ್ ಶೂಟ್ ಹಾಕೋದ್ರಿಂದ ಏನು ಬೆನಿಫಿಟ್ ಅಂದರೆ ನೀವೀಗ ನನಗೊಂದು ಈಗ ವಯಸ್ಸಾದವ್ರಾಗಿರ್ಬೋದು ಅಥವಾ ನನಗೆ ಲೇಬರ್ ಸಿಗಲ್ಲ, ಜಾಸ್ತಿ ಹೈಟ್ ಬೆಳೀತದೆ ಗಿಡ ಅನ್ನೋರು ನೀವೊಂದು 5ರಿಂದ 10 ಅಡಿ ಒಳಗಡೆ ಮೆಣಸನ್ನು ಲಿಮಿಟ್ ಮಾಡಿಕೊಂಡು ಅಲ್ಲಿಂದ ನಾವು ಹಾರ್ವೆಸ್ಟನ್ನು ಮಾಡ್ಕೋಬೋದು. ಆಗ ಒಂದು ಟೂಲ್ ಸಹಾಯದಿಂದ ಒಂದು ಚೇರ್ ಹಾಕ್ಕೊಂಡು ಯಾರೂ ನನಗೆ ಲೇಬರು ಅವಶ್ಯಕತೆಗಳೇ ಬೀಳೋದಿಲ್ಲ. ಆಮೇಲೆ ಅದು ಟಾಪ್ ಶೂಟ್ ಕೂಡ ಬೇಗ ಬೆಳವಣಿಗೆ ಆಗೋದ್ರಿಂದ ಆ ಸುಳಿನ ಕತ್ತರಿಸೋದ್ರಿಂದ ಆ ಗಿಡ ಮೆಚುರಿಟಿ ಹೊಂದೋದಂಗೆ ಕೆಳಗಡೆನೇ ಕಾಯಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅಲ್ಲೇ ಕೂಡ ನಾವು ಇಳುವರಿ ತೊಗೋಬೋದು. ಅದು ಇಂಪಾರ್ಟೆಂಟು. ಈಗ ಕೆಲವರು ಏನು ಮಾಡ್ತಾರೆ, ರನ್ನರ್ಸ್ ಹಾಕೋದ್ರಿಂದ ಅದು ಜಾಸ್ತಿ ವೇಗವಾಗಿ ಅಂದರೆ ಹೈಟಾಗಿ ಬೆಳೆಯೋಕ್ಕೆ ಇಷ್ಟಪಡ್ತದೆ ರನ್ನರ್ಸು. ಈ ಟಾಪ್ ಶೂಟ್ ಏನು ಮಾಡುತ್ತೆ, ನೀವು ಚಿಕ್ಕದರಲ್ಲೇ ಫಸಲು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾನು ಗಿಡಗಳನ್ನ ತೋರಿಸ್ತೀನಿ. ಸೊ ಆ ಕಾರಣದಿಂದ ರೈತರು ನೀವು ಯಾವ ಥರ ಮಾಡ್ತಾಯಿದ್ದೀರಾ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟು, ನೀವು ಕಾಳುಮೆಣಸು ಕೃಷಿ ಮಾಡ್ತೀನಿ ಅಂದರೆ ಸಾಯಿಲ್ ಟೆಸ್ಟನ್ನು ಮಾಡಿಸೋದನ್ನು ಮರಿಬೇಡಿ. ಕಾಳುಮೆಣಸು ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಎರಡೂ ನಮ್ಮ ಹತ್ರ ಸಿಗುತ್ತೆ. ಸೊ ನೀವು ಕಾಳುಮೆಣಸು ಮಾಡ್ತಾಯಿದ್ದೀನಿ ಅಂದರೆ ಸಾಯಿಲ್ ಟೆಸ್ಟು, ವಾಟರ್ ಟೆಸ್ಟನ್ನು ಮಾಡಿಸಿ ನಮ್ಮ ಭಾಗಕ್ಕೆ ಏನಿದೆ ಏನಿಲ್ಲ ಅನ್ನೋದನ್ನು ನಮಗೆ ಕಳಿಸ್ಕೊಟ್ರೆ, ನಿಮಗೆ ಆ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ ಸರ್, ಆ ನಂಬರ್ಗೆ ಕಳಿಸ್ಕೊಟ್ರೆ ನಾನು ಈ ಮಣ್ಣಲ್ಲಿ ಏನು ಕೊರತೆ ಇದೆ, ಮಾಡೋಕ್ಕಾಗುತ್ತಾ ಅಥವಾ ಮಣ್ಣನ್ನು ಡೆವಲಪ್ ಮಾಡ್ಬೋದು ಎಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಅದ್ರ ಬೇಸಿಸ್ ಮೇಲೆ ನೀವೇನು ಮಾಡ್ಬೋದು, ನಂತರ ಕೃಷಿಯನ್ನು ಸ್ಟಾರ್ಟ್ ಮಾಡಿ. ಯಾಕೆ ಅಂದರೆ ಈಗ ನಮ್ಮ ಮಣ್ಣು pH ಯಾವ ಥರ ಇರುತ್ತೆ, ಮೈಕ್ರೋ ನ್ಯೂಟ್ರಿಯೆಂಟು, ಮ್ಯಾಕ್ರೋ ನ್ಯೂಟ್ರಿಯೆಂಟು, ಅದು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಯಾವ ಥರ ಇರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಸಡನ್ನಾಗಿ ರೈತರು ಯಾಕೆಂದರೆ ವೈಜ್ಞಾನಿಕವಾಗಿ ಹೋಗೋದ್ರಿಂದ ನಮಗೆ ಆಗುವಂಥ ನಷ್ಟವನ್ನು ತಡೆಗಟ್ಬೋದು. ಅದೇ ಉದ್ದೇಶ ಇನ್ನೇನೂ ಇಲ್ಲ. ಆ ಕಾರಣದಿಂದ ನಿಮಗೆ ಏನು ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಬೇಕು ಅಂದರೂ ಕೂಡ ನಮ್ಮ ಹತ್ರ ನಿಮಗೆ ಸಿಗುತ್ತೆ. ಯಾವುದು ಬೇಕು ನಿಮಗೆ, ಬುಷ್ ಪೇಪರ್ ಬೇಕಾ, ರನ್ನರ್ ಬೇಕಾ, ಟಾಪ್ ಶೂಟ್ ಬೇಕಾ, ಎಲ್ಲ ಥರ ಸಿಗುತ್ತೆ. ಏಲಕ್ಕಿಲೂ ಅಷ್ಟೇ ಕಂದುಗಳು ಸಿಗುತ್ತೆ, ಟಿಶ್ಯೂ ಕಲ್ಚರ್ ಪ್ಲ್ಯಾಂಟ್ ಸಿಗುತ್ತೆ, ಎಲ್ಲ ಥರ ಏಲಕ್ಕಿನೂ ಸಿಗುತ್ತೆ. ನೀವು ರೈತರಿಗೆ ನಾನು ಹೇಳೋದೇನೆಂದರೆ, ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ತೋಟವನ್ನು ವಿಸಿಟ್ ಮಾಡಿ. ಮತ್ತು ಅದ್ರ ಬಗ್ಗೆ ದಯವಿಟ್ಟು ಮಾಡೋದಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಏನು ಅದರ ಸಾಧಕ ಬಾಧಕಗಳೆಲ್ಲ ತಿಳ್ಕೊಂಡು ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ನಿರ್ವಹಣೆ ಮಾಡಬೇಕು, ಮತ್ತು ಲಾಭ ಯಾವ ರೀತಿ ಬರುತ್ತೆ, ಫ್ರೀ ಹಾರ್ವೆಸ್ಟಿಂಗು, ಪೋಸ್ಟ್ ಹಾರ್ವೆಸ್ಟಿಂಗು, ಅದನ್ನು ಕ್ಲೀನಿಂಗ್ ಮಾಡೋದು ಹೇಗೆ, ಒಣಗಿಸೋದು ಯಾವ ಥರ, ಅದನ್ನು ಒಂದು ಉತ್ತಮ ರೀತಿ ಮಾರುಕಟ್ಟೆಗೆ ಮೆಣಸನ್ನು ಸಿದ್ಧ ಮಾಡೋದು ಯಾವ ಥರ. ಸೊ ಪ್ರತಿಯೊಂದನ್ನು ತಿಳ್ಕೊಂಡು ಮಾಡಿದಾಗ ಇದರಲ್ಲಿ ಸಕ್ಸಸ್ ಕಾಣೋಕ್ಕೆ ಸಾಧ್ಯ. ಇಲ್ಲಾಂದರೆ ಸುಮ್ಮನೆ ನಾನು ಫ್ಯಾಷನಾಗಿ ಏನೋ ಮಾಡ್ತೀನಿ ಹಾಕ್ತೀನಿ ಅದೇನೋ ಬರುತ್ತೆ ಹೋಗುತ್ತೆ ಅಂದರೆ ಕೈ ಸುಟ್ಕೊಳ್ಳೋ ಅಂಥವ್ರು ಸುಮಾರು ಜನ ಇದ್ದಾರೆ. ಸೊ ಹಂಗಾಗಿ ದಯವಿಟ್ಟು ವೈಜ್ಞಾನಿಕವಾಗಿ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ನಿಮಗೆ ನಮ್ಮ ಹತ್ರ ಗಿಡ ತೊಗೊಂಡ್ರು ಕೂಡ ನಿಮಗೆ ಸಂಪೂರ್ಣ ವೈಜ್ಞಾನಿಕವಾಗಿ ಎಲ್ಲ ಮಾಹಿತಿಗಳನ್ನ ನಿಮಗೆ ಒದಗಿಸ್ಕೊಡ್ತೀವಿ. ಮತ್ತು ನಿಮ್ಮ ತೋಟವನ್ನು ವಿಸಿಟ್ ಮಾಡಬೇಕು, ಬಂದು ಸೈಟ್ ವಿಸಿಟ್ ಮಾಡಿ ಅಂದರೂ ಕೂಡ ನಿಮ್ಗೆ ರೈತರಿಗೆ ಅನುಕೂಲ ಆಗುತ್ತೆ. ಅಂದರೆ ಸೈಟ್ಗೂ ಕೂಡ ಬಂದು ಯಾವ ಥರ ಮಾಡ್ತಿದ್ದೀರಾ ಮಾಡ್ಬೋದು ಅಂತಲೂ ಕೂಡ ನಿಮಗೆಲ್ಲ ರೀತಿಯ ಒಂದು ವೈಜ್ಞಾನಿಕ ಸಲಹೆಗಳನ್ನ ಕೊಡ್ತೀವಿ. ನಮ್ಮ ಉದ್ದೇಶ ಏನು ಅಂದರೆ ಪೆಪ್ಪರು ಬರೀ ಒಂದು ಕಡೆ ಮಾತ್ರ ಸೀಮಿತ ಆಗಬಾರ್ದು, ಬಯಲುಸೀಮೆಗೂ ಕೂಡ ಬರೋದ್ರಿಂದ ಎಷ್ಟೋ ಅಡಿಕೆ ಬೆಳೆಗಾರರು ಇರ್ಬೋದು ಅಥವಾ ಯಾವುದೇ ತೆಂಗು ಬೆಳೆಗಾರರು ಇರ್ಬೋದು, ಒಂದನ್ನೇ ಏಕಮುಖವಾಗಿ ನಂಬಿಕೊಂಡು ಅದರಿಂದ ಮಾತ್ರ ಈಗ ಲಾಸು ನಷ್ಟ ಈ ಥರ ಎಲ್ಲ ಮಾತಾಡ್ತಾರೆ. ಆ ಥರ ಆಗಬಾರ್ದು. ಸುಮಾರು ನಮಗೆ ಒಂದು ಬಳ್ಳಿಯಿಂದ ಬರೀ 1 kg ಆವ್ರೇಜ್ ಹಿಡಿದ್ರು 500 ರೂಪಾಯಿ ನನಗೆ 1 kgಗೆ ಸಿಕ್ಕಿದ್ರು ನನಗೆ ಅಡಿಕೆ ಅಷ್ಟೇ ಸೇಮ್ ಲಾಭ ನನಗೆ ಒಂದು ಪೆಪ್ಪರ್ ಗಿಡದಲ್ಲಿ ಬರುತ್ತೆ. ಯಾವುದೇ ಕಾರಣಕ್ಕೂ ಏನು ಲಾಸ್ ಆಗೋಲ್ಲ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಮ್ಮ ಸೌತ್ ಇಂಡಿಯನ್ ಸ್ಪೈಸಸ್ಗೆ ಏನಿದೆ ಅದಕ್ಕೆ ಎಲ್ಲಿಲ್ಲದೆ ಎವರ್ಗ್ರೀನ್ ಡಿಮ್ಯಾಂಡ್ ಇರುತ್ತೆ. ಬೇರೆ ಯಾವ ದೇಶದ ಮೂಲೆಯಲ್ಲಿ ಬೆಳೆದರೂ ಕೂಡ ನಮ್ಮ ದಕ್ಷಿಣ ಭಾಗದ ಸಾಂಬಾರು ಪದಾರ್ಥಗಳಿಗೆ ನಿಮಗೆ ಎಲ್ಲ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಸೊ ಆ ಕಾರಣದಿಂದ ರೈತರು ಆರಾಮಾಗಿ ಮಾಡ್ಬೋದು. ಮತ್ತು ಇದರಲ್ಲಿ ಇಂಪಾರ್ಟೆಂಟು ಮೆಣಸಲ್ಲಿ ಬಂದು ವಾಟರ್ ಮ್ಯಾನೇಜ್ಮೆಂಟು. ಸೊ ಈಗ ಹೂ ಸೆಟ್ ಆಗಬೇಕಾದ್ರೆ ನಾವು ಸೆಪ್ಟೆಂಬರಲ್ಲಿ ಕೂಡ ಗೊಬ್ಬರಗಳನ್ನ ಕೊಡ್ತೀವಿ. ಅದೆಲ್ಲ ಇಂಪಾರ್ಟೆಂಟ್ ಏನು ಅಂದರೆ, ನಿಮ್ಮ ಮಣ್ಣು ಯಾವ ಥರ ಇದೆ, ನಿಮ್ಮ ವಾತಾವರಣ ಯಾವ ಥರ ಇದೆ, ಅದ್ರ ಮೇಲೆ ಗೊಬ್ಬರವನ್ನು ಕೊಡಿ, ನಿರ್ವಹಣೆಯನ್ನು ಮಾಡಿ. ಯಾಕೆಂದರೆ ಯಾರೋ ಒಬ್ಬರು ಮಾಡ್ತಿದ್ದಾರೆ ಅಂತ ಜಸ್ಟ್ ಕಟ್ ಆ್ಯಂಡ್ ಕಾಪಿ ಪೇಸ್ಟ್ ಥರ ಕಾಪಿ ಮಾಡಿ ನಾನು ಮಾಡ್ತೀನಿ ಅನ್ನೋಕ್ಕೆ ಹೋದರೆ ಈ ಸೂಕ್ಷ್ಮ ಜಾತಿ ಗಿಡಗಳಲ್ಲಿ ಅಡಿಕೆ ಆಗಿರ್ಬೋದು, ಮೆಣಸಾಗಿರ್ಬೋದು, ಏಲಕ್ಕಿ ಆಗಿರ್ಬೋದು ನಷ್ಟನೇ ಜಾಸ್ತಿ ವರ್ಷ
ಲಾಭ ಬರಲ್ಲ. ಹಂಗಾಗಿ ವೈಜ್ಞಾನಿಕವಾಗಿ ನಿಮ್ಮ ಮಣ್ಣು, ನಿಮ್ಮ ನೀರು, ನಿಮ್ಮ ಒಂದು ವಾತಾವರಣದ ಅನುಕೂಲಕ್ಕೆ ತಕ್ಕಂತೆ ನೀವು ನೋಡಿಕೊಂಡು ಮಾಡಿದಾಗ ನಿಮಗೇನಾಗುತ್ತೆ ಅಂದರೆ ಲಾಭ ಅನ್ನೋದು ಕಟ್ಟಿಟ್ಟ ಬುತ್ತಿ. ಇಲ್ಲ ನಾನು ಅಡ್ಡಾದಿಡ್ಡಿ ಮಾಡ್ತೀನಿ, ಯಾವ ಥರ ಗಿಡ ತಂದು ಹಾಕ್ತೀನಿ, ನೀರು ಕೊಟ್ಬಿಡ್ತೀನಿ, ಆ ಥರ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ ನಿಮಗೆ ಸುಮಾರು ಪ್ರಾಬ್ಲಮ್ಗಳು ಫೇಸ್ ಮಾಡಬೇಕಾಗತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸುಮಾರು ನಮ್ಮ ತಂದೆಯವರು ಮಾಡಿರೋದ್ರಿಂದ ಒಂದು 15 ವರ್ಷದ ಅನುಭವ, ಅದರಲ್ಲಿ ಏಳು ಬೀಳುಗಳು ಎಲ್ಲ ಇದೆ. ಹಂಗಾಗಿ ನೀವು ಮಾಡ್ತೀನಿ ಅನ್ನೋರು ವೈಜ್ಞಾನಿಕ ಸಲಹೆ ತೊಗೊಂಡು ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.